ಫ್ರೆಂಡ್ಸ್, ಇವತ್ತು ನಾವು ಹೋಟೆಲಲ್ಲಿ ಯಾವ ಥರ ಮಸಾಲೆ ದೋಸೆ ಬರ್ತಾವೋ ಅದೇ ಥರ ಮಸಾಲೆ ದೋಸೆ ಮನೆಯಲ್ಲೇ ಬರಬೇಕು ಅಂತೇಳಿದ್ರೆ ನಾವು ಅಕ್ಕಿ ಜೊತೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ನೆನೆಸ್ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ಕಡಲೆಬೇಳೆನ ತಗೋಬೇಕು, ಮತ್ತು ಒಂದು ಸ್ವಲ್ಪ ಅವಲಕ್ಕಿನ ತಗೋಬೇಕು, ಮತ್ತು ಸ್ವಲ್ಪ ಉದ್ದಿನಬೇಳೆನ ತಗೋಬೇಕು, ಮತ್ತು ಇಲ್ಲೊಂದು ಸ್ವಲ್ಪ ಇದು ಮೆಂತ್ಯನ ತಗೋಬೇಕು. ಮತ್ತು ಇವತ್ತು ನಾವು 2 ಗ್ಲಾಸ್ ಅಕ್ಕಿನ ನೆನೆಯಕ್ಕೆ ಹಾಕ್ತಾ ಇರೋದು. ಈ ಥರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾದ, ಹೋಟೆಲಲ್ಲಿ ಯಾವ ಥರ ಕ್ರಿಸ್ಪಿಯಾಗಿರ್ತಾವೆ ಮಸಾಲೆ ದೋಸೆ ಅದೇ ಥರ ನಾವು ಮನೆಗೂ ಮಾಡಬಹುದು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಅಕ್ಕಿನ ಹಾಕ್ತಾ ಇದ್ದೀವಿ. ಅಕ್ಕಿ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಕಡಲೆಬೇಳೆನೂ ಹಾಕ್ತಾ ಇದ್ದೀವಿ. ನೆಕ್ಸ್ಟು ಉದ್ದಿನಬೇಳೆನೂ ಹಾಕ್ತಾ ಇದ್ದೀವಿ ನೆನೆಯೋಕ್ಕೆ. ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ತಾ ಇದ್ದೀವಿ. ಆಮೇಲೆ ಅವಲಕ್ಕಿನ ಹಾಕ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಹಾಕಾಯಿತು. ಇದನ್ನು ಅಕ್ಕಿನ ಒಂದು 5 to 6 ಅವರ್ಸ್ವರೆಗೂ ಚೆನ್ನಾಗಿ ನೆನೆಸಾದ್ಮೇಲೆ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಮ್ಮದು ದೋಸೆಗೆ ಯಾವಾಗಲೇ ನೆನೆಗಿಕ್ಕಿದ್ವಲ್ಲ ಅಕ್ಕಿ ಒಂದು 5 ರಿಂದ 6 ಗಂಟೆ ಚೆನ್ನಾಗಿ ನೆಂದಿದೆ ಎಲ್ಲ ಅಕ್ಕಿ ಎಲ್ಲ. ಈಗ ದೋಸೆ ಹಿಟ್ಟನ್ನು ನಾವು ರೆಡಿ ಮಾಡೋಣ ರುಬ್ಕೊಂಡು. ನೋಡ್ರಿ, ಇಲ್ಲಿ ಈಗ ಜಾರಿಗೆ ಅಕ್ಕಿ ಮತ್ತು ಕಡಲೆಬೇಳೆ ಅದೆಲ್ಲ ಹಾಕಿದ್ವಲ್ಲ, ಅವಲಕ್ಕಿ, ಉದ್ದಿನಬೇಳೆ ಅದೆಲ್ಲ ಹಾಕಿದ್ವಲ್ಲ ನಾವು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ ದೋಸೆ ಹಿಟ್ಟನ್ನು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಹಿಟ್ಟೆಲ್ಲ ಈ ಥರ ನಾವು ರುಬ್ಕೊಂಡು ಆಯಿತು. ಆಮೇಲೆ ಈಗ ನೋಡಿರಿ, ಇಲ್ಲಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಈ ಥರ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿರಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡೋಣ. ನೋಡಿರಿ ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಹಿಟ್ಟು ರೆಡಿ ಆಯಿತು. ಈಗ ಏನಪ್ಪ ಅಂದರೆ, ಅರ್ಧ ಜನ ಏನು ಮಾಡ್ತಾರಪ್ಪ ಅಂದರೆ ಸೋಡಾ ಮತ್ತು ಉಪ್ಪನ್ನು ಯಾವಾಗ ಹಿಟ್ಟು ರುಬ್ಬುತ್ತಾರೋ ರುಬ್ಬಿದ್ದು ಆದ ತಕ್ಷಣ ಹಾಕ್ತಾರೆ. ಬಟ್ ನಾವು ಆ ಥರ ಹಾಕಲ್ಲ. ನಾವು ಯಾವಾಗ ದೋಸೆ ಮಾಡ್ತೀವೋ ದೋಸೆ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಡುಗೆ ಸೋಡಾ ಮತ್ತು ಇದು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ದೋಸೆನ ಹಾಕ್ತೀವಿ ಫ್ರೆಂಡ್ಸ್. ಆಮೇಲೆ ನಾನು ದೋಸೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ನಾವು ದೋಸೆ ಮಾಡೋದು ಅಂತ. ಫ್ರೆಂಡ್ಸ್, ಇಲ್ಲಿ ಒಂದು 7 ರಿಂದ 8 ಗಂಟೆವರೆಗೂ ಹಿಟ್ಟು ರುಬ್ಬಿಟ್ಟು ನೋಡಿರಿ, ನಮ್ಮದು ಹಿಟ್ಟು ಈ ಥರ ರೆಡಿಯಾಗಿದೆ ದೋಸೆದು. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಇವತ್ತು ನಾವು ಈ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯನ ಮಾಡೋಣ. ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀವಿ ನಾವು ಇವತ್ತು ಅಂದರೆ, ನೋಡಿರಿ, ಇಲ್ಲಿ ಆಲೂಗಡ್ಡೆನ ಈ ಥರ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಕಡಲೆಬೇಳೆ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನೋಡಿ ಕರಿಬೇವನ್ನ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆನೂ ಇಟ್ಕೊಂಡಿದ್ದೀವಿ. ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್, ಪಲ್ಯ ಯಾವ ಥರ ಮಾಡೋದು ಅಂತ. ಪಲ್ಯ ಮಾಡಾದ್ಮೇಲೆ ನಾವು ದೋಸೆನ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಹಿಟ್ಟಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಅಡುಗೆ ಸೋಡಾನು ಹಾಕ್ತಾ ಇದ್ದೀವಿ. ನಾವು ಪಲ್ಯ ಮಾಡೋಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಇದು ಅದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ತಿದ್ದೀವಿ ಇದರಲ್ಲಿ. ಅರ್ಧ ಜನ ರಾತ್ರಿನೇ ಹಾಕ್ತಾರೆ ಫ್ರೆಂಡ್ಸ್. ರಾತ್ರಿ ಹಾಕಿದರೆ ಅಡುಗೆ ಸೋಡಾ ಅದೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಹಾಕಿ ನಾವು ದೋಸೆ ಮಾಡ್ಕೊಂಡು ತಿಂದರೆ ಗ್ಯಾಸ್ಟ್ರಿಕ್ಕು ಏನೂ ಆಗಲ್ಲ. ನೋಡಿರಿ, ಈಗ ಈ ಥರ ಮಿಕ್ಸ್ ಮಾಡೋಣ ಹಿಟ್ಟು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಪಲ್ಯ ಮಾಡೋದಕ್ಕೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಇದರಲ್ಲಿ ಎಣ್ಣೆ ಹಾಕೋಣ ನಾವೀಗ ಒಗ್ಗರಣೆಗೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ಇಲ್ಲಿ ಎಣ್ಣೆನ ಹಾಕ್ತಾ ಇದ್ದೀವಿ ಒಗ್ಗರಣೆಗೆ. ಈಗ ಎಣ್ಣೆನೂ ಬಿಸಿ ಆಗ್ತಾ ಇದೆ. ಬಿಸಿ ಆದಮೇಲೆ ಒಂದೆರಡು ಜೀರಿಗೆನ ಹಾಕೋಣ.
ಈಗ ಸಾಸಿವೆನ ಹಾಕೋಣ ಫ್ರೆಂಡ್ಸ್. ಆಮೇಲೆ ಕರಿಬೇವನ್ನು ಹಾಕೋಣ ಇದರಲ್ಲಿ. ಈಗ ನಾವು ಇದರಲ್ಲಿ ಕಡಲೆಬೇಳೆನ ಹಾಕೋಣ. ಪಲ್ಯದಲ್ಲಿ ಕಡಲೆಬೇಳೆ ಹಾಕಿದರೆ ಆಲೂಗಡ್ಡೆ ಪಲ್ಯದಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ, ನೆಕ್ಸ್ಟು ಉದ್ದಿನಬೇಳೆನ ಹಾಕೋಣ. ಉದ್ದಿನಬೇಳೆ ಹಾಕೋದ್ರಿಂದ ಪಲ್ಯದ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಹಸಿಮೆಣಸಿನ್ಕಾಯಿನ ಹಾಕೋಣ ಇದರಲ್ಲಿ. ಈಗ ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಈ ಥರ ಫ್ರೈ ಆದಮೇಲೆ ಈಗ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇಲ್ಲಿ ನೋಡಿ ಈ ಥರ ಫ್ರೈ ಆಗ್ತಾ ಇದೆ. ಈಗ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಈಗ ಸ್ವಲ್ಪ ಅರಿಶಿನ ಹಾಕೋಣ ಇದರಲ್ಲಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನೆಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ರೆಡಿಯಾಗಿದೆ. ಈಗ ನಾವು ಇದರಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಆಲೂಗಡ್ಡೆನ ಇದರಲ್ಲಿ ಸೇರಿಸೋಣ. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಪಲ್ಯ ಈ ಥರ ರೆಡಿಯಾಗಿದೆ. ನೋಡಿರಿ, ಇಲ್ಲಿ ಆಲೂಗಡ್ಡೆ ಪಲ್ಯ ಫಸ್ಟು ನಾವು ಪಲ್ಯ ಮಾಡ್ಕೊಂಡ್ವಿ. ಈಗ ದೋಸೆ ಮಾಡೋಣ. ಈಗ ನಮ್ಮದು ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ನಾವು ಈಗ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಮೇಲಿಂದ ಈ ಥರ ಹಾಕಿ ಮಿಕ್ಸ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ಈಗ ಮಸಾಲೆ ದೋಸೆಗೆ ಹಚ್ಚೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಹೆಂಗಪ್ಪ ಮಸಾಲೆ ರೆಡಿ ಮಾಡ್ಕೊಂಡಿರೋದು ಅಂತೇಳಿದರೆ, ಒಂದು ಸ್ವಲ್ಪ ಬಿಸಿನೀರಲ್ಲಿ 1 ಗಂಟೆ ಮುಂಚೆ ನಾವು ಒಣಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಇಟ್ಟು ಆಮೇಲೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಅದನ್ನೆಲ್ಲ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ದೋಸೆಗೆ ಹಚ್ಚಲಿಕ್ಕೆ ಮಸಾಲೆ. ನೋಡಿರಿ ಫ್ರೆಂಡ್ಸ್, ನಾವು ಇಲ್ಲಿ ದೋಸೆನ ಈ ಥರ ಹಾಕ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ದೋಸೆ ಇಟ್ಟು ಈ ಥರ ದೋಸೆ ಹಾಕ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಥರ ಹಾಕಿದ್ದೀವಿ ನಾವು ದೋಸೆನ. ಈ ಥರ ಎಣ್ಣೆ ಹಾಕಿದ್ದಾದ್ಮೇಲೆ ಈ ಥರ ಚಟ್ನಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಟ್ನಿ ಅಲ್ಲ ಮಸಾಲೆ, ಈ ಮಸಾಲೆನ ಈ ಥರ ಹಾಕಿಬಿಟ್ಟು
ಸ್ಪ್ರೆಡ್ ಮಾಡಿದರೆ ನಮ್ಮದು ಮಸಾಲೆ ದೋಸೆ ಥರ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಈ ಥರ ಸ್ಪ್ರೆಡ್ ಮಾಡಬೇಕು ದೋಸೆಗೆಲ್ಲ ಮಸಾಲೆನ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇದರಲ್ಲಿ ಈ ಥರ ಪಲ್ಯ ಹಾಕಿದರೆ ನಮ್ಮದು ಮಸಾಲೆ ದೋಸೆ ರೆಡಿ ಆಗುತ್ತೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಮ್ಮದು ಇಲ್ಲಿ ಮಸಾಲೆ ದೋಸೆ ರೆಡಿ ಆಯಿತು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಮಸಾಲೆ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇನ್ನೊಂದು ದೋಸೆನ ಹಾಕೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಸಿ ಫ್ರೆಂಡ್ಸ್, ಮತ್ತು ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಣ್ಣೆನ ಹಾಕೋದು. ಎಣ್ಣೆ ಹಾಕಿದ್ದಾದಮೇಲೆ ಈಗ ಅದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ರೆಡ್ ಚಿಲ್ಲೀಸ್ದು, ಆ ಮಸಾಲೆನ ಇದಕ್ಕೆ ಹಚ್ಚೋದು ದೋಸೆಗೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ಇದರಲ್ಲಿ ಪಲ್ಯನ ಈ ಥರ ಹಾಕಿ ಈಗ ನಾವೇನು ಮಾಡಬೇಕು, ಪಲ್ಯ ಹಾಕಿದ್ದಾದಮೇಲೆ ದೋಸೆನ ಈಗ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಬರುವಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಮಸಾಲೆ ದೋಸೆ ಥರ ರೆಸಿಪಿ ದೋಸೆದು ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೋ, ಈ ರೆಸಿಪಿ ನಿಮಗೆ ಚೆನ್ನಾಗಿ ಅನ್ನಿಸ್ತೋ ಇಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.